ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ನನಗೂ ಹಾಗೆ ಅನಿಸ್ತಿದೆ ಭೂಪತಿ. ಇದರಿಂದ ಬೇರೆ ಯಾರೋ ಇದ್ದಾರೆ. ಇವತ್ತು ಕೊಲೆ ಪ್ರಯತ್ನ ಮಾಡಿದ ಹುಡುಗನ್ಗೂ ಅಂಕಲ್ಗೂ ಯಾವುದೇ ಸಂಬಂಧ ಇರಲ್ಲ ಅನ್ಸುತ್ತೆ. ಇವನ್ ಯಾಕೆ ಬಂದ? ಇವ್ನಿಗೆ ಯಾರು ಹೇಳಿದ್ದು? ಎಲ್ಲ ಇವಳ್ದ ಕೆಲ್ಸ ಅನ್ಸುತ್ತೆ. ಇವ್ನ ಇದ್ರಲ್ಲಿ ಇನ್ವಾಲ್ವ್ ಆದ್ರೆ ಆ ತುಕಾರಾಮ್ ಕೆಲ್ಸ ಆದಂಗೆ ಆಗತ್ತೆ. ಡ್ಯಾಮ್. ಅವನ್ ಕೈಲಿ ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ಮಾವಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನೆಲ್ಲ ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ಸಹಾಯ ಇಲ್ಲ ಅಂದ್ರೆ ಇದೆಲ್ಲ ಆಗದೇ ಕಷ್ಟ. ಭೂಪತಿ, ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಶ್ವೇತಾ, ಶ್ವೇತಾ, ಮಾವಗೇನು ಆಗಲ್ಲ ಶ್ವೇತಾ, ನಾವೆಲ್ಲ ಇದೀವಲ್ವಾ. ಪ್ಲೀಸ್ ಶ್ವೇತಾ, ಒಂದೇ ಒಂದ್ಸಲ ಮಾವನ ಹತ್ರ ನೀವು ಮಾತಾಡಿ ನೋಡಿ. ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸಿ. ಏನಂತ? ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ. ಅವ್ರಿಗೆ ಎಷ್ಟೇ ಹೇಳಿದ್ರು ಬೇಡ ಅಂತ ಹೇಳ್ತಿದ್ದಾರೆ. ಒಂದೇ ಒಂದು ಕೇಸ್ ರಿಜಿಸ್ಟರ್ ಆದ್ರೆ ಅವ್ನು ಯಾರು ಅಂತ ಗೊತ್ತಾಗುತ್ತೆ ಅಲ್ವಾ. ಭೂಪತಿ ಹೇಳೋದೇನು ಅಂದ್ರೆ ಇದರಿಂದ ಯಾರೋ ಇದ್ದಾರೆ. ಆ ಹುಡ್ಗ ಬರೀ ನೆಪ ಅಂತ. ನಿಮ್ಗೇನನ್ಸುತ್ತೆ ಮೇಡಮ್? ಇದ್ರೂ ಇರ್ಬೋದಲ್ವಾ? ಅವ್ರು ಯಾರಾದ್ರೂ ಆಗಿರ್ಲಿ, ನನ್ನ ಫ್ಯಾಮಿಲಿ ಜೊತೆ ಮೆಸಪ್ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಸಿಗಲೇಬೇಕು. ಸಿಕ್ಕೇ ಸಿಗುತ್ತೆ, ಸಿಗೋವಾಗ ನಾನು ಮಾಡ್ತೀನಿ. ನಂಗೆ ಅದೆಲ್ಲ ಗೊತ್ತಿಲ್ಲ ಭೂಪತಿ. ಅವ್ರ ಮತ್ತೆ ನನ್ನ ಅಪ್ಪಂಗೆ ತೊಂದರೆ ಕೊಡ್ದಿದ್ರೆ ಸಾಕು. ಐಮ್ ರಿಯಲಿ ವರಿಡ್. ಅವ್ರ ಮೊದ್ಲಿನ ತರ ಆದ್ರೆ ಸಾಕು ನಂಗಷ್ಟೆ. ಶ್ವೇತಾ, ನೀವ್ ಯೋಚನೆ ಮಾಡ್ಬಿಡಿ, ನಾವೆಲ್ಲರೂ ಇದೀವಲ್ವಾ. ಐ ಟೇಕ್ ಕೇರ್. ಸರಿ, ನಾನಿನ್ ಹೊರಡ್ತೀನಿ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ. ನಿನ್ಗೇನಾದ್ರೂ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ನನಗೆ ಮೊದಲು ಹೇಳಬೇಕು. ಹುಷಾರು. ಟೇಕ್ ಕೇರ್. ಸಾರಿ ನಕ್ಷತ್ರ, ಆಗ್ಲೇ ಶಾಕ್ ಅಲ್ಲಿದ್ದೆ, ಅದಕ್ಕೆ ಏನು ಮಾತಾಡೋದಕ್ಕಾಗಿಲ್ಲ. ನನ್ನ ಅಪ್ಪನ ಜೀವ ಉಳಿಸಿದ್ರುನ ನೆನ್ ಮೇಲಿದೆ. ನಿನ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ಇವತ್ತಲ್ಲ ನಾಳೆ ಆ ಋಣನ ತೀರಿಸ್ತೀನಿ. ಋಣದ ಮಾತೆಲ್ಲ ಯಾಕೆ ಮೇಡಮ್? ಅವ್ರು ನಿಮ್ಗೆ ಎಷ್ಟು ಮುಖ್ಯನೋ ನನ್ಗೂ ಅಷ್ಟೇ ಮುಖ್ಯ. ನನ್ ಜೀವ ಇರೋ ತನಕ ಅವ್ರ ಕೂದ್ಲಿಗೂ ಸಹ ನೋವಾಗ್ಬಾರ್ದು. ಹಾಗೆ ನೋಡ್ಕೋತೀನಿ. ಇವಳು ಯಾಕೆ ಹೀಗೆಲ್ಲ ಅಂತದಾಳೆ? ಈ ಮನುಷ್ಯ ಇವಳಿಗೆ ಅಷ್ಟು ಮುಖ್ಯನಾ? ಅದ್ಯಾಕೆ? ಓ ಗಾಡ್, ಒಂದ್ ವೇಳೆ ಇವಳಿಗೆ ಸತ್ಯ ಗೊತ್ತಾಗಿದ್ಯಾ?
ನಕ್ಷತ್ರ ಎಲ್ಲಿಗೆ ಹೊರಟೆ? ನಿಮ್ಮನ್ನೇ ಹೊಡ್ಕೊಂಡು ಬರ್ತಿದ್ದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಆಂಟಿ, ಸ್ವಲ್ಪ ಕೆಲಸ ಇದೆ. ದೇವಸ್ಥಾನಕ್ಕ? ಯಾವ ದೇವಸ್ಥಾನಕ್ಕೆ? ನೋಡು, ದೂರ ಎಲ್ಲೂ ಹೋಗ್ಬೇಡ ಆಯ್ತಾ? ನಿನ್ನೆ ಹಾಗಾದಾಗಿಂದ ನಂಗೆ ತುಂಬ ಭಯ ಆಗತ್ತೆ. ಇಲ್ಲ ಆಂಟಿ, ಇಲ್ಲೇ 9ನೇ ಕ್ರಾಸಲ್ಲಿ, ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿ, ಕಾರಲ್ಲಿ ಹೋಗು, ನಾನು ಡ್ರೈವರ್ಗೆ ಹೇಳ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಆಟೋದಲ್ಲೇ ಹೋಗ್ತೀನಿ, ನನ್ಗೆ ಅದೇ ಸರಿ ಹೋಗುತ್ತೆ. ಹುಷಾರು. ಇವಳಿಗೆ ದೇವಸ್ಥಾನದಲ್ಲಿ ಏನ್ ಕೆಲ್ಸ? ಯಾಕೆ ಹಾಗಂದ್ಲು? ನಿನ್ಗೇನಾದ್ರೂ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ನನಗೆ ಮೊದಲು ಹೇಳ್ಬೇಕು. ಹುಷಾರು. ನೆನ್ನೆ ಭೂಪತಿ ಯಾಕೆ ಹಾಗಂದ? ಅಂದ್ರೆ ನಕ್ಷತ್ರಂಗೆ ಏನಾದ್ರೂ ಗೊತ್ತಾ? ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಿರ್ಬೋದಾ? ಇವಳು ಹೋಗ್ತಿದ್ದಾಳೆ ಅಂದ್ರೆ ಡೆಫಿನೆಟ್ಲಿ ಅವನು ಬರ್ತಾನೆ. ಅವರಿಬ್ರು ಸೇರಿದ್ರು ಅಂದ್ರೆ ನನ್ನನ್ನ ಉಳ್ಸಲ್ಲ. ಭೂಪತಿ ಎಲ್ಲಿದ್ದೀರಾ? ನಾನು ದೇವಸ್ಥಾನದಲ್ಲಿದ್ದೀನಿ. ಎನಿಥಿಂಗ್ ಇಂಪಾರ್ಟೆಂಟ್? ಏನಾದ್ರೂ ಮಾತಾಡ್ಬೇಕಾಗಿತ್ತಾ? ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಓ ಶೂಟ್, ಇವನು ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ, ಅವಳು ದೇವಸ್ಥಾನ. ಅಂದ್ರೆ ಇಬ್ರು ಏನೋ ಪ್ಲಾನ್ ಮಾಡ್ಕೋತಿದ್ದಾರೆ. ಇವಳಿಗೆ ಏನೋ ಗೊತ್ತಾಗಿರುತ್ತೆ, ಅದನ್ನ ಅವನ ಹತ್ರ ಶೇರ್ ಮಾಡೋದಕ್ಕೆ ಹೋಗಿರ್ತಾಳೆ. ಪ್ರಖ್ಯಾತ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಷ್ಟು ವರ್ಷ ಆದ್ಮೇಲೆ ಕೊನೆಗೂ ನನ್ನ ಅಪ್ಪನ ಪ್ರೀತಿ ಸಿಕ್ತಿದೆ. ಅವ್ರನ್ನ ಅಪ್ಪ ಅಂತ ಕರೆಯೋಕಾಗ್ದೇ ಇದ್ರು ಕೊನೆ ಪಕ್ಷ ಪ್ರತಿದಿನ ಕಣ್ಣಲ್ಲಿ ನೋಡೋ ಭಾಗ್ಯನಾದ್ರೂ ಸಿಕ್ತಿದೆ. ನೀನ್ ಅದನ್ನು ಕಿತ್ಕೋಬೇಡ ದೇವ್ರೆ. ಜೀವನ ಪೂರ್ತಿ ಬೇಕಿದ್ರೆ ನಾನವ್ರ ಮಗಳಲ್ಲ ಅನ್ನೋ ಸತ್ಯ ಗೊತ್ತಾಗ್ದೆ ಹೀಗೆ ಬದುಕ್ಬೇಕು ಅಂದ್ರೂ ಒಂದ್ ಪಕ್ಷ ಬದುಕ್ತೀನಿ. ಆದ್ರೆ ಅವ್ರನ್ನ ಕಳ್ಕೊಂಡ್ ಬದುಕೋ ಶಿಕ್ಷೆ ಬೇಡ. ಅವ್ರಿಗೆ ಏನೇ ಕಂಟಕ ಇದ್ರೂ ದೂರ ಮಾಡಿ ಅವ್ರು ಚೆನ್ನಾಗಿರೋ ಹಾಗೆ ಆಶೀರ್ವಾದ ಮಾಡು. ಒಂದ್ ವಿಶೇಷವಾದ ಪೂಜೆ ಮಾಡಿಸ್ಬೇಕಿತ್ತು. ಯಾವುದರ ಸಲುವಾಗಿ? ಕಂಟಕ ಪರಿಹಾರಕ್ಕೆ. ಮೃತ್ಯು ಭಯ ಇದೆ, ಅದು ದೂರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ ಪ್ರತಿ ಶುಕ್ರವಾರ ಹೋಮ ನಡೆಯುತ್ತೆ, ಹೋಮದಲ್ಲಿ ಭಾಗವಹಿಸಿ. ಅದಕ್ಕೆ ಹೀಗೆ ಬುಕ್ ಮಾಡಿಬಿಡು, ಮುಂಗಡವಾಗಿ ಹಣ ಕಟ್ಟಿ ಪ್ರತಿ ಶುಕ್ರವಾರ ಭಾಗವಹಿಸು. ಆಯ್ತು, ಇವತ್ತೊಂದು ವಿಶೇಷವಾದ ಪೂಜೆ ಮಾಡಿ. ಹೆಸರೇನು? ನಕ್ಷತ್ರ? ಹೆಸರು ಚಂದ್ರಶೇಖರ್ ಅಂತ, ನನ್ನಪ್ಪ. ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲ. ಮುಂದಿನ ಸಲ ಬಂದಾಗ ಎಲ್ಲ ತಿಳ್ಕೊಂಬ. ಈಗ ಹಾಗೆ ಪೂಜೆ ಮಾಡ್ಕೊಡ್ತೀನಿ, ಹೂ ಹಣ್ಣು ಕಾಯಿ ತಗೊಂಡ್ ಬಾ. ಸರಿ ಪುರೋಹಿತ್ರೆ. ಇದೇ ಟೆಂಪಲ್ ಅಲ್ವಾ? ಮತ್ ಇವ್ರಿಬ್ರು ಕಾಣಿಸ್ತಿಲ್ಲ. ಹೊರಗಡೆ ಎಲ್ಲಾ ಕಡೆ ನೋಡ್ದೆ, ಭೂಪತಿ ಕಾರ್ ಇರ್ಲಿಲ್ಲ. ಅಂದ್ರೆ ಅವರಿಬ್ರು ನನ್ಗೆ ಗೊತ್ತಾಗ್ಬಾರ್ದು ಅಂತ ಸುಳ್ಳು ಹೇಳಿ ಬೇರೆ ಕಡೆ ಹೋದ್ರ? ಟೆಂಪಲ್ಗೆ ಬಂದೇ ಇಲ್ವಾ? ಓ ನೋ, ಹಾಗಾದ್ರೆ ನಕ್ಷತ್ರಂಗೆ ಏನೋ ಗೊತ್ತಾಗಿದೆ. ಇಲ್ಲ ಅಂದ್ರೆ ಇಷ್ಟು ಸೀಕ್ರೆಟ್ ಆಗಿ ಕದ್ದು ಮುಚ್ಚಿ ಹೋಗೋ ಅಗತ್ಯ ಇರ್ಲಿಲ್ಲ. ಥ್ಯಾಂಕ್ ಗಾಡ್ ಇಲ್ಲೇ ಇದ್ದಾಳೆ. ಬಟ್ ಭೂಪತಿ? ಹೇಳಿ ಶ್ವೇತಾ. ಎಲ್ಲದಿರಾ? ಹೇಳಿದ್ನಲ್ಲ, ನಾನು ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ, ಪೂಜೆ ಮಾಡಿಸ್ಬೇಕಾಗಿತ್ತು. ಎಲ್ಲಿ? ನನ್ಗೆಲ್ಲೂ ಕಾಣಿಸ್ತಿಲ್ಲ, ನಾನು ಅಲ್ಲೇ ಇದ್ದೀನಿ. ಅಲ್ಲೇ ಅಂದ್ರೆ ಎಲ್ಲಿ? ನೀವಿಲ್ಲಿದ್ದೀರಾ? ಅದೇ 9th ಕ್ರಾಸ್ ಶಿವನ್ ದೇವಸ್ಥಾನ ತಾನೆ? ಶ್ವೇತಾ, ನಾವು ಅಲ್ಲಿಲ್ಲ,
ನಮ್ಮ ಮನೆ ಪಕ್ಕ ಒಂದು ದೇವಸ್ಥಾನ ಇದೆ, ಅಮ್ಮ ಅಲ್ಲಿ ಪೂಜೆ ಕೊಟ್ಟಿದ್ರು, ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಯಾಕೆ ಕನ್ಫ್ಯೂಸ್ ಆಗಿದ್ದೀರಾ? ಎನಿಥಿಂಗ್ ಸೀರಿಯಸ್? ಏನಾದರೂ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ? ಏನಿಲ್ಲ ಭೂಪತಿ, ಐ ಥಿಂಕ್ ಐ ಗಾಟ್ ಕನ್ಫ್ಯೂಸ್ಡ್. ನೀವು ಪೂಜೆ ಮುಂದುವರಿಸಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಹಲೋ, ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವರು ಕೈ ಬಿಡೋಲ್ಲ, ಎಲ್ಲ ಒಳ್ಳೇದಾಗುತ್ತೆ. ನಿನ್ನ ತಂದೆಗೆ ಬಂದಿರುವಂತಹ ಕಂಟಕ ಪರಿಹಾರ ಆಗಬೇಕು ಅಂದ್ರೆ ಮನಸ್ಸಾರೆ ಪ್ರಾರ್ಥನೆ ಮಾಡ್ಕೋ, ಎಲ್ಲ ಒಳ್ಳೇದಾಗುತ್ತೆ. ದೇವ್ರೆ, ನನ್ನ ಅಪ್ಪನ್ನ ಚೆನ್ನಾಗಿಟ್ಟಿರು. ಬೇಕಿದ್ರೆ ನನ್ನ ಅರ್ಧ ಆಯಸ್ಸು ತಗೋ. ನನ್ನ ಅಪ್ಪನಿಗೋಸ್ಕರ ಅರ್ಧ ಆಯಸ್ಸೇನು, ನನ್ನ ಜೀವ ಕೊಡೋಕ್ಕೂ ತಯಾರಿದ್ದೀನಿ. ಒಟ್ನಲ್ಲಿ ಅವ್ರು ಚೆನ್ನಾಗಿರ್ಬೇಕು. ಪ್ರಖ್ಯಾತ್, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ನಿಮ್ಮ ಮನೆ ಹತ್ರ ಹೋದೆ. ನೀನ್ ಕಾರ್ ಹತ್ಕೊಂಡು ಹೊರಟಿದ್ ನೋಡಿ ನಿನ್ನ ಫಾಲೋ ಮಾಡ್ಕೊಂಡ್ ಬಂದೆ. ತಲೆ ಕೆಟ್ಟಿದ್ಯಾ ನಿನ್ಗೆ? ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ಇಂಥ ಟೈಮಲ್ಲಿ ರಿಸ್ಕ್ ಎಲ್ಲ ಬೇಕಾ?